ಅಥವಾ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು. ಒಂದು ಲೋಟ ನೀರಿಗೆ 1-2 ಸ್ಪೂನ್ ಹಾಕಿ ಜ್ಯೂಸ್ ರೆಡಿ ಆಗುತ್ತೆ. ಓಕೆ. ಇದನ್ನ ಒಂದು ವಾರದವರೆಗೂ ಹೊರಗಡೆ ಇಟ್ಟು ಬಳಸಬಹುದು. ಫ್ರಿಜ್ ಅಲ್ಲಿ ಇಟ್ಟು ಬಳಸಿದ್ರೆ 15 ದಿನವರೆಗೂ ಬಳಸಬಹುದು. ಈಗ ಹಾಯ್ ಸರ್, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ವಿವೇಕಾನಂದ್ ಅಂತ ಹೇಳಿ. ಸರ್, ಎಲ್ಲಿಂದ ಬರ್ತಾ ಇದೆ? ನಮ್ದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆ ಗ್ರಾಮ ಅಂತ. ಅಂದ್ರೆ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕದ ನಮ್ದು ಕೊನೆಹಳ್ಳಿ. ಸರ್, ಈಗ ಈ ಒಂದು ಮಳಿಗೆನಲ್ಲಿ ನಾನು ನೋಡ್ತಾ ಇದ್ದೆ, ಒಂದಷ್ಟು ಐಟಮ್ಸ್ ಗಳಂದ್ರೆ ಪದಾರ್ಥಗಳನ್ನ ನೀವು ಒಂದು ಸಂತೆನಲ್ಲಿ ಮಾರಾಟ ಮಾಡ್ತಾ ಇದ್ದೀರಿ. ಏನೆಲ್ಲ ಪದಾರ್ಥಗಳನ್ನ ನೀವು ಮಾರಾಟ ಮಾಡ್ತೀರಾ? ನಮ್ಮದು ಇಲ್ಲಿ ಮೂಲ ಬಂದ್ಬಿಟ್ಟು ನಮ್ದು ಬೇಲ್ದಣಿ ಬೆಳೆಣ. ಅಂದ್ರೆ ಈ ವುಡ್ ಆಪಲ್ ಅಂತ ಏನ್ ಹೇಳ್ತೀವಿ? ಹೌದು, ವುಡ್ ಆಪಲ್ ಅಂತಾರೆ, ಕವಿಟ್ ಅಂತಾರೆ. ಇದಕ್ಕೆ ನಾನಾ ರೀತಿಯ ಹೆಸರುಗಳಿದೆ. ಅಂದ್ರೆ ಈಗ ನಮ್ ಕಡೆ ಬೇಲ್ದಣ್ಣು ಅಂತೀವಿ. ಇನ್ನೊಂದು ಕಪಿತ್ತ ಅಂತಾರೆ. ಕಪಿತ್ತ ಜಂಬೂ ಫಲ ಸಾರಭಕ್ಷಿತಂ ಅಂತ ವಿಘ್ನೇಶ್ವರ ಮಂತ್ರದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಅದನ್ನ ವಿಘ್ನೇಶ್ವರ ನೈವೇದ್ಯಕ್ಕೆ ಇಕ್ಕಿದ್ದಾರೆ. ಅಂದ್ರೆ ಈಗ ಆನೆಗಳು ಹೆಚ್ಚಾಗಿ ಬಹಳ ಇಷ್ಟಪಡ್ತಾರೆ. ಹೌದು. ಇದರಲ್ಲಿ ತುಂಬಾ ವಿಟಮಿನ್ಸ್ ಇದೆ. ಇದರಲ್ಲಿ ಪೆಕ್ಟಿನ್ ಅನ್ನೋ ರಾಸಾಯನಿಕ ಇದೆ. ಹೃದಯ ರಕ್ತನಾಳಗಳನ್ನ ಶುದ್ಧಿ ಮಾಡುತ್ತೆ. ರೈಬೋಫ್ಲಾವಿನ್, ವಿಟಮಿನ್ B12 ಐತೆ. ಮೂಲವ್ಯಾಧಿ ಮಲಬದ್ಧತೆ ಕಮ್ಮಿ ಮಾಡುತ್ತೆ. ಹೊಟ್ಟೆ ಸಂಬಂಧಪಟ್ಟ ಎಲ್ಲಾ ಕಾಯಿಲೆಗಳಿಗೆ ಇದು ರಾಮಬಾಣ. ಈವನ್ ಫ್ಯಾಟಿ ಲಿವರ್ ಇರುತ್ತಲ್ಲ, ಅಂತವ್ರು 21 ದಿವಸ ಕಂಟಿನ್ಯೂ ಆಗಿ ಬೇಲ್ದಣ್ಣನ್ನು ಬಳಸಿದ್ರೆ ಅವ್ರಿಗೆ ಅದು ಕಮ್ಮಿ ಆಗಿದೆ ಅಂತಕ್ಕಂಥ ಉದಾಹರಣೆಗಳಿದೆ ಅಂತ ಬಳಸಿರ್ತಕ್ಕಂಥ ಅನುಭವ ಹಂಚಿಕೊಂಡಿದ್ದಾರೆ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನ ಎಲ್ಲರೂ ಧಾರಾಳವಾಗಿ ಬಳಸಬಹುದು. ಇದರ ಸಮಸ್ಯೆ ಏನಾಗಿದೆ ಅಂದ್ರೆ ಇದನ್ನ ಕ್ವಾಲಿಟಿ ಹಣ್ಣು ಸಿಗ್ತಾ ಇಲ್ಲ. ಅಂದ್ರೆ ಇದನ್ನ ಕಮರ್ಷಿಯಲ್ ಪರ್ಪಸ್ ಗಿಡದಿಂದ ಕಿತ್ಕೊಂಡು ಬರ್ತಾರೆ. ಈ ಹಣ್ಣನ್ನು ಗಿಡದಿಂದ ಕೀಳಬಾರದು. ಅದು ಸ್ವಾಭಾವಿಕವಾಗಿ ಉದುರುತ್ತೆ ಹಣ್ಣಾದ ನಂತರ. ಹಣ್ಣು ಉದುರಿದ ನಂತರ 3 ದಿನಕ್ಕೆ ಬಳಸೋದಕ್ಕೆ ಯೋಗ್ಯ. ಆ ನಂತರ ಬಳಸಿದ್ರೆ ಒಳ್ಳೇದು. ಅಂದ್ರೆ ಈಗ ಬೇಲ್ದ ಹಣ್ಣು ಅಂತಂದ್ರೆ ಯೂಶಲಿ ಬ್ರೌನ್ ಕಲರ್ ಇರುತ್ತೆ, ಡಾರ್ಕ್ ಬ್ರೌನ್ ಕಲರ್. ಒಳಗಡೆ ತಿರುಳು ಅಂದ್ರೆ ತಿರುಳು ಹೌದು. ಸೊ ಅದು ಬಂದ್ಬಿಟ್ಟು ಪಕ್ವಾದಂತ ಹಣ್ಣು. ಹೌದು. ಸೊ ಯೂಶಲಿ ಏನಾಗುತ್ತೆ ಅಂದ್ರೆ ನಾವು ಮರದಿಂದ ಕಿತ್ತಾಗ ಸ್ವಲ್ಪ ಲೈಟ್ ಆಗಿ ಕ್ರೀಮ್ ಕಲರ್. ಕರೆಕ್ಟ್. ಹೌದು. ಸೊ ಅದು ಬಂದ್ಬಿಟ್ಟು ಕೆಡುವಂತ ಚಾನ್ಸಸ್ ಜಾಸ್ತಿ. ಅದು ಏನಾಗುತ್ತೆ, ಬಿದ್ದ ತಕ್ಷಣ ಆತರ ಇರುತ್ತೆ. ಅದನ್ನು ಬಳಸಕ್ಕೆ ಯೋಗ್ಯನೇ. ಫುಲ್ ಡಾರ್ಕ್ ಗ್ರೀನ್ ಆದ್ರೆ ಬ್ರೌನ್ ಕಲರ್ ಅಂದ್ರೆ 2-3 ದಿನಕ್ಕೆ ಅದಾಗುತ್ತೆ. ನಾವು ಅದನ್ನ ಬಳಸಿದ್ರೆ ಓಕೆನೆ. ಸೊ ಈಗ ಈ ಒಂದು ಬೇಲ್ದಣ್ಣನ್ನ ಉಪಯೋಗಿಸ್ಕೊಂಡು ನೀವು ವ್ಯಾಲ್ಯೂ ಬೇಲ್ದಣ್ಣ ಸುಮಾರು ಒಂದು 5-6 ಉತ್ಪನ್ನಗಳು ಮಾಡಿದ್ದೇವೆ. ಬೇಲ್ದಣ್ಣಿಂದು ಇದು ಮೊದಲನೇ ಅಂತ ಬೇಲ್ದಣ್ಣು ಕೊಡ್ತಾ ಇದೀವಿ ಬಳಕೆದಾರ ನೇರವಾಗಿ. ಎಷ್ಟಿದೆ ಸರ್? ಇದು ಬೇಲ್ದಣ್ಣಿ ಪೇಸ್ಟ್ 100 ರೂಪಾಯಿ ಕೆಜಿ ಬೇಲ್ದಣ್ಣು ಕೊಡ್ತಾ ಇದೀವಿ. 100 ರೂಪಾಯಿ ಕೆಜಿ. ಇದು ಬೇಲ್ದಣ್ಣಿ ಪೇಸ್ಟ್ ಅಂತ. ಇದನ್ನ 3 ರೀತಿ ಬಳಸಬಹುದು. ಒಂದು ಡೈರೆಕ್ಟ್ ಆಗಿ ತಿನ್ಬಹುದು, ರೊಟ್ಟಿ ಚಪಾತಿ ಜೊತೆನೆ ತಿನ್ಬಹುದು, ಅಥವಾ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು. ಒಂದು ಲೋಟ ನೀರಿಗೆ 1-2 ಸ್ಪೂನ್ ಹಾಕಿ ಜ್ಯೂಸ್ ರೆಡಿ ಆಗುತ್ತೆ. ಇದನ್ನ ಒಂದು ವಾರದವರೆಗೂ ಹೊರಗಡೆ ಇಟ್ಟು ಬಳಸಬಹುದು. ಫ್ರಿಜ್ ಅಲ್ಲಿ ಇಟ್ಟು ಬಳಸಿದ್ರೆ 15 ದಿನವರೆಗೂ ಬಳಸಬಹುದು. ಈಗ ಇದಕ್ಕೆ ಯಾವುದೇ ರೀತಿ ಅದು ಬಿಟ್ರೆ ಯಾವುದೇ ಪ್ರಿಸರ್ವೇಟಿವ್ ಇಲ್ಲ. ಬೇಲ್ದಣ್ಣು, ಬೆಲ್ಲ, ಏಲಕ್ಕಿ ಪುಡಿ, ಶುಂಠಿ ಪುಡಿ, ಜೀರಿಗೆ. ಈಗ ಡೈರೆಕ್ಟ್ ಆಗಿ ನಾವು ಜ್ಯೂಸ್ ಮಾಡ್ಕೊಂಡು ಕಲಿಸಿದೀವಿ. ನೀವೇನ್ ಹಾಕದ್ ಬೇಕಾಗಿಲ್ಲ, ನೀರಿಗೆ ಮಿಕ್ಸ್ ಮಾಡಿ ಕುಡಿಯೋದಷ್ಟೇ. ಇದು ಒಂದೇ ಅಂತ. ಇದ್ರ ಮುಂದುವರೆದ ಭಾಗವಾಗಿ ಇದು ಬೇಲ್ದಣ್ಣಿ ಬರ್ಫಿ ಅಂತ ಹೇಳಿ ಇದನ್ನೇ ಮಾಡಿರ್ತೀವಿ. ಇದನ್ನೇ ಸ್ವಲ್ಪ ಗ್ರೈಂಡ್ ಮಾಡ್ಬಿಟ್ಟು ಸೋಲೋ ಡ್ರೈ ಮಾಡಿರ್ತೀವಿ. ಈ ತರ ಇದು ಬರ್ಫಿ. ಇದ್ರಲ್ಲಿ ನೀರಿನಂಶ ತೆಗೆದಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇದು ಸುಮಾರು ಒಂದು ನಿಮ್ ಬಳಕೆ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. 15-20 ದಿವಸ ಆಚೆ ಇಟ್ಟು ನೀವು ಬಳಸಬಹುದು ಧಾರಾಳವಾಗಿ. ಇದಕ್ಕಿಂತ 3ನೇ ಅಂತ ಅಂದ್ರೆ ಇದು ಬೇಲ್ದಣ್ಣಿ ಜಾಮ್ ಮಾಡಿದ್ವಿ. ಇದೆರಡು ಅನ್ಕುಕ್ಕುಡು, ಇದು ಕುಕ್ಕುಡು. ಇದನ್ನ ಬೇಯಿಸಿರೋದು. ಇದ್ರ ಬೆಲ್ಲಣ್ಣು, ಬೆಲ್ಲ, ಏಲಕ್ಕಿ, ಶುಂಠಿ, ಜೀರಿಗೆ ಜೊತೆ ಸ್ವಲ್ಪ ಜಾಯಕಾಯಿ ಆಡ್ ಮಾಡ್ಬಿಟ್ಟು ಬೇಯಿಸಿದೀವಿ. ಇದು ಸುಮಾರು ಒಂದು 2-3 ತಿಂಗಳು ಧಾರಾಳ ನೀವು ಇಟ್ಕೊಂಡು ಬಳಸಬಹುದು. ಈಗ ಏನ್ ನಾವು ಫ್ರೂಟ್ ಜಾಮ್ ಅಂತ ಅದೇ ತರ ಬೇಲ್ದಣ್ಣಿ ಜಾಮ್ ಇದು. ಇದನ್ನ ಬಳಸಬಹುದು. ಆಮೇಲೆ ಇದ್ರ ನೆಕ್ಸ್ಟ್ ಮುಂದುವರೆದ ಭಾಗದಾಗ ಬೇಲ್ದಣ್ಣಿ ಚಟ್ನಿ ಪುಡಿ ಮಾಡಿದೀವಿ. ಚಟ್ನಿ ಪುಡಿ ಮಾಡಿ ಬೇಲ್ದಣ್ಣಿ ಪೌಡರ್ ಮತ್ತೆ ಚಟ್ನಿ ಪುಡಿ ಮಾಡಿದೀವಿ. ಇದು ಬೇಲ್ದಣ್ಣಿನ ಪೌಡರ್. ಇದು ಅಂದ್ರೆ ಬೇಲ್ದಣ್ಣಿ ಸಿಗದೇ ಇರೋ ಸಮಯದಲ್ಲಿ ಇದನ್ನ ಧಾರಾಳವಾಗಿ ನಾವು ಎಲ್ಲಿ ಹುಳಿ ಬಳಸ್ತೀವಿ ಎಲ್ಲ ಜಾಗದಾಗ ಇದನ್ನ ಬಳಸಬಹುದು. ಅಂದ್ರೆ ಜ್ಯೂಸ್ ಮಾಡ್ಕೋಬಹುದು. ನಾವೆಲ್ಲದಕ್ಕೂ ಬಳಸಬಹುದು ಧಾರಾಳವಾಗಿ. ಲೆಸ್ ಪ್ಲಸ್ ಬಳಸಬಹುದು, ಮಾಡ್ಕೋಬಹುದು. ಹಾಟ್ ಕೋಲ್ಡ್ ಎರಡಕ್ಕೂ ಬರುತ್ತೆ. ಜ್ಯೂಸು ಇದರಲ್ಲಿ ಟೀ ತರ ಮಾಡ್ಕೋಬಹುದು, ಎಲ್ಲದಕ್ಕೂ ಬಳಸಬಹುದು. ಪೌಡರ್ ಆಯ್ತು. ಇದು ಬೇಲ್ದಣ್ಣಿ ಚಟ್ನಿ ಪುಡಿ ಮಾಡಿದ್ವಿ. ಈ ತರ ಯಾವ್ಯಾವ ರೀತಿ ತಿನ್ಸಕ್ ಸಾಧ್ಯನೋ ನಮ್ ಬಳಕೆದಾರರಿಗೆ ಆ ರೀತಿ ತಿನ್ಸೋದಕ್ಕೆ ಎಲ್ಲ ನಮ್ ಕೈಲಾದ ಪ್ರಯತ್ನ ಮಾಡಿದ್ವಿ. ಬೇಲ್ದಣ್ಣಿ ತೋಟ ಇದೆಲ್ಲ ಎಷ್ಟಿದೆ ಸರ್ ಗ್ರಾಮು? ಇದು 1/4 ಕೆಜಿ 130. 1/4 ಕೆಜಿ 130. ಆಮೇಲೆ ನಮ್ದು ಒಂದು 30 ಗಿರ್ರಸುಗಳು ಇದೆ. ಆ ಗಿರ್ರಸು ಹಾಲಿಂದ ನಾವೇನ್ ಮಾಡ್ತೀವಿ, ಹಾಲ್ ಮಾರಾಟ ಮಾಡಲ್ಲ. ನಾವ್ ಈ ತರ ಪೇಡ ಮಾಡಿದೀವಿ. ಗಿರ್ರಸು ಹಾಲಿನ ಜೊತೆ ಸಾವಯವ ಬೆಲ್ಲ ಮತ್ತೆ ತೆಂಗಿನಕಾಯಿ ಹಾಲು ಅದು 3 ಹಾಕ್ಬಿಟ್ಟು. ಅಂದ್ರೆ ಈಗ ನಿಮ್ಮ ಒಂದು ಧಾರವಾಡ ಭಾಗದಲ್ಲಿ ಪೇಡ ಜಾಸ್ತಿ. ಧಾರವಾಡ ಪೇಡಕ್ಕೆ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಧಾರವಾಡ ಪೇಡ ಬರುತ್ತೆ. ನಾವು ಗಿರಸು ಇದೆ. ಗಿರಸು ಹಸುಗಳಿಗೆ ಯಾವುದೇ ವಿಷಯ ಇರತಕ್ಕಂತ ಆಹಾರ ಕೊಡಲ್ಲ. ಅಂದ್ರೆ ಹಸು ಕೊಡ್ತಕ್ಕಂತ ಸಾವಯವ ಆಹಾರ ಕೊಡ್ತೀವಿ. ಮತ್ತೆ ಹೊರಗಡೆ ಬಿಸಿಲಲ್ಲಿ ಬಿಟ್ಟು ಮೇಯಿಸ್ತೀವಿ ದಿನ 5-6 ತಾಸು. ಅಂದ್ರೆ ಓಪನ್ ಗ್ರೇಸ್ ಅಂತ ಓಪನ್ ಪ್ಲೇಸ್ ಅಲ್ಲಿ ಮೇಯಿಸ್ತೀವಿ. ಮತ್ತೆ ಅದು ಕೊಡ್ತಕ್ಕಂತ ಆಹಾರ ಸಿರಿಧಾನ್ಯಗಳು ಒಟ್ಟು, ಮತ್ತೆ ಸ್ವಲ್ಪ ಬೇಲ್ದಣ್ಣಿನ ಪೌಡ್ರು, ಮತ್ತೆ ನುಗ್ಗೆ ಪೌಡ್ರು, ಈ ತರ ವಿಟಮಿನ್ ಇರತಕ್ಕಂತ ಆಹಾರಗಳು ಕೊಟ್ಟು ಸ್ವಾಭಾವಿಕವಾಗಿ ಅದಕ್ಕೆ ಎಷ್ಟು ಹಾಲು ಕೊಡುತ್ತೋ ಅಷ್ಟರಲ್ಲಿ ತಗೊಂಡ್ಬಿಟ್ಟು ಈ ಪೇಡ ಮತ್ತೆ ಅದರಲ್ಲಿ ತುಪ್ಪ ಮಾಡ್ತೀವಿ ಹಾಲಲ್ಲಿ. ಮತ್ತೆ ಇದ್ರಲ್ಲಿ ಹಾಕ್ಲದ ಗೋಮೂತ್ರದಲ್ಲಿ ಈ ತರ ಗೋವರ್ಕ ಅಂತ ಮಾಡಿದೀವಿ. ಇದು ಎಷ್ಟು ರಿಸಲ್ಟ್ ಇದೆ ಅಂತ ಇಲ್ಲಿ ಬಂದ್ರೆ ಕೆಲವರು ಹೇಳಿದ್ರೆ ನಾವು ಮಾಡೋದಕ್ಕೆ ಸಾರ್ಥಕ ಆಗತ್ತ ಅನ್ಸುತ್ತೆ. ಅಂದ್ರೆ ಇದು ಗೋಮೂತ್ರ ಫಸ್ಟ್ ಟೈಮ್ ಗೋಮೂತ್ರ ಹೋಯ್ತಾವಲ್ಲ, ಅದನ್ನ ಇಟ್ಕೊಂಡ್ಬಿಟ್ಟು ಪಾರಂಪರಿಕ ಪದ್ಧತಿಯಲ್ಲಿ ಬಟ್ಟಿ ಇಳಿಸಿರೋದು ಇದು. ಇದನ್ನ ಬಟ್ಟಿ ಬಳಸಿರೋದನ್ನ ಬೆಳಿಗ್ಗೆ ತಕ್ಷಣ ಖಾಲಿ ಹೊಟ್ಟೆ ಕುಡಿಯೋದಕ್ಕೆ ಬಳಸ್ತಾರೆ. 1 ಲೋಟ ಉಗುರು ಬೆಚ್ಚ ನೀರಿಗೆ 2 ಕ್ಯಾಪ್ ಹಾಕೊಂಡು ಕುಡಿಯೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ಗಲೀಜೆಲ್ಲ ಆಚೆ ಹಾಕುತ್ತೆ. ಡಿಟಾಕ್ಸ್ ಮಾಡುತ್ತೆ. ಯಾವಾಗ ನಾವೆಲ್ಲ ಕ್ಲೀನ್ ಆಗ್ತೀವೋ ಅರ್ಧ ಕಾಯಿಲೆ ನಮ್ಮಿಂದ ದೂರ ಹೋಯ್ತು. ಇನ್ನು ಏನಾದ್ರು ಇದ್ರೆ
ಅದನ್ನು ಕಡಿಮೆ ಆಗಿದೆ. ಅಂದ್ರೆ ಬಳಸಿರ್ತಕ್ಕಂಥ ಅನುಭವ ಅಂದ್ರೆ ಒಂದ್ 2-3 ದಿನದಲ್ಲಿ ಗ್ಯಾಸ್ಟ್ರಿಕ್ ಇದ್ರೆ ಕಮ್ಮಿ ಆಗಿದೆ ಅಂತೆ. ಕಂಟಿನ್ಯೂ ಬಳಸಿ 4ನೇ ಸ್ಟೇಜ್ ಕ್ಯಾನ್ಸರ್ ಇದ್ದವರು ಡಾಕ್ಟರ್ ಉಳಿಯಲ್ಲ ಅಂತ ಹೇಳಿ ಇದ್ದ ಪೇಷಂಟ್ಗಳು ಇವತ್ತು ನಮ್ ಜೊತೆ ಆರಾಮಾಗಿ ಇರ್ತಕ್ಕಂಥ ತುಂಬಾ ಜನ ಇದಾರೆ. ಅಂದ್ರೆ ಅಷ್ಟು ಕೆಲಸ ಮಾಡುತ್ತೆ ಅದು. ಇದು ಸಗಣಿಯಿಂದ ಮಾಡಿರೋದು ಇದು ವಿಭೂತಿ. ಹಸು ಸಗಣಿ ಇಷ್ಟು ವಿಭೂತಿ ಆಗೋದಕ್ಕೆ 100 ರಿಂದ 120 ಗ್ರಾಮ್ ವಿಭೂತಿ ಇದೆ. ಇಷ್ಟು ವಿಭೂತಿ ತಯಾರು ಮಾಡೋದಕ್ಕೆ 10 kg ಸಗಣಿ ಬೇಕು. 20 ರಿಂದ 25 ದಿನ ಬೇಸಿಗೆ ಕಾಲದಲ್ಲಿ ಸಮಯ ಬೇಕು, ಮಳೆಗಾಲದಲ್ಲಿ ಮಾಡಕ್ಕಾಗಲ್ಲ. ಸೊ ಇದು ಇದರಿಂದ ಮಾಡಿರ್ತಕ್ಕಂಥ ಹಸು ಸಗಣಿಯಿಂದ ಮಾಡಿರೋದು. ಇದು ಹಸು ಗೋಮೂತ್ರದಾಯ್ತು ಸರ್. ಇದು ಎಣ್ಣೆ ಬಂದ್ಬಿಟ್ಟು ನಿಮ್ಮ ಭಾಗದ ನಮ್ಮ ಭಾಗದಲ್ಲಿ ಬೆಳಿತಕ್ಕಂತ ಬೀಜ ತಗೊಂಡ್ಬಿಟ್ಟು ಅಲ್ಲಿ ನಮ್ದೇ ಮರದಗಾಣ ಇದೆ ಮನೆಯಲ್ಲಿ. ಅದ್ರ ಮರದಗಾಣದಲ್ಲಿ ಎಣ್ಣೆ ಅಂದ್ರೆ ಏನು ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಅಂದ್ರೆ ಕಡಲೆಕಾಯಿ ಎಣ್ಣೆ. ಸರ್ ಏನಿದೆ ಲೀಟರ್ಗೆ ಇದು? ಅಣ್ಣ ಇಲ್ಲಿ 350 ರೂಪಾಯಿ ಲೀಟರ್. 350 ರೂಪಾಯಿಗೆ ನೀವು ಲೀಟರ್ಗೆ ನೀವು ಮಾರಾಟ ಮಾಡ್ತಾ ಇದ್ದೀರಿ. ಸರ್ ಹೇಗೆ ಇದೆ ರೆಸ್ಪಾನ್ಸ್ ಎಲ್ಲ? ಅಣ್ಣ ಜನಕ್ಕೆ ನಾವು ವಿಷಮುಕ್ತವಾಗಿ ಕೊಡ್ತೀವಿ ಅಂತ ಬಂದು ಈಗ 1 ವರ್ಷ ಆಯ್ತು. ಅವ್ರ ಜನನು ಒಪ್ಕೊಂಡಿದ್ದಾರೆ, ಇವ್ರು ಕೊಡ್ತಾ ಇದಾರೆ ಅಂತ ಅವ್ರಿಗೂ ನಂಬಿಕೆ ಇದೆ. ನಾವು ನಂಬಿಕೆ ಉಳಿಸ್ಕೊಂಡ್ಬಿಟ್ಟು ಸುಮಾರು ನಾವು ಇಲ್ಲಿ ಸಂತೆ ಪ್ರಾರಂಭ ಮಾಡಿದೆ ಮೊದಲು 78 ಜನ ರೈತರಿದ್ರು. 78 ಜನ ರೈತರಿಂದ 4 ಜನ ಇಳಿಸಿದ್ವಿ. ಅಂದ್ರೆ ಏನಾಯ್ತು ಅಂದ್ರೆ ಕೆಮಿಕಲ್ ಹಾಕಿರೋ ತುಂಬಾ ಜನ ಇದ್ರು. ಬೇಡ ಅಂತ ಹೇಳಿ ಅವ್ರನ್ನೆಲ್ಲ ತೆಗೆದ್ಬಿಟ್ಟು ಅವ್ರಿಗೆಲ್ಲ ಫಸ್ಟ್ ಗೈಡ್ ಮಾಡಿದ್ವಿ. ಫಸ್ಟ್ ಟ್ರೈನಿಂಗ್ ಕೊಡ್ತೀವಿ. ಅಮೃತ ಭೂಮಿ ಅಂತಿದೆ ನಮ್ದು ಚಿಕ್ಕ ನಂಜು ಸಾಂಬಾರು ಆಯ್ಕೆ ಆಗಿರೋ ಜಾಗ. ಅಲ್ಲಿ ನಾವು ನಮ್ಮ ರೈತರ ಕರ್ಕೊಂಡೋಗಿ ನಮ್ಮ ಟ್ರೈನಿಂಗ್ ಸೆಂಟರ್ ಇದೆ. ಟ್ರೈನಿಂಗ್ ಸೆಂಟರ್ ಅಲ್ಲಿ ಫಸ್ಟ್ ರೈತರ ಟ್ರೈನಿಂಗ್ ಕೊಡ್ತೀವಿ. ಯಾವ ರೀತಿ ಬೆಳಿಬೇಕು, ಏನ್ ಹಾಕ್ಬೇಕು, ಏನ್ ಹಾಕ್ಬಾರ್ದು, ನಾವೇನ್ ತಪ್ಪು ಮಾಡ್ತೀವಿ ಫಸ್ಟ್ ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರನ್ನ ಫಸ್ಟ್ ಅವ್ರ ಹತ್ರ ಬೆಳೆಸ್ತೀವಿ. ಬೆಳೆಸಿದ ನಂತರ ಅವ್ರಿಗೆ ಬಂದು ನೇರವಾಗಿ ಮಾರಾಟ ಮಾಡಕ್ಕೆ ಇಲ್ಲಿ ಅವಕಾಶ ಮಾಡ್ಕೊಡ್ತೀವಿ. ಇಲ್ಲಿ ಯಾವುದೇ ರೀತಿ ಏನಾದ್ರು ಚಾರ್ಜಸ್ ಇದೆಯಾ ಸರ್? ಇಲ್ಲಿ ನಮ್ಮ ಖರ್ಚು ವೆಚ್ಚದ ಮೇಂಟೆನೆನ್ಸ್ ಚಾರ್ಜ್ ಬರುತ್ತೆ. ಎಲ್ಲರೂ ಸೇರ್ ಅದನ್ನ ಡಿವೈಡ್ ಮಾಡ್ಕೊಳ್ತೀವಿ. ಅಷ್ಟು ಬಿಟ್ರೆ ಇದು ಚಾರ್ಜ್ ಫೀಸ್ ಅಂತ ಯಾವ್ದು ಮಾಡಿಲ್ಲ. ಯಾವುದೇ ರೀತಿ ಮೀಡಿಯೇಟರ್ ಯಾವ್ದು ಇಲ್ಲ. ಎಲ್ಲ ಕಂಡೀಷನ್ ಒಂದು ರೈತನೇ ನೇರವಾಗಿ ಬೆಳೆದಿರ್ತಕ್ಕಂಥ ಉತ್ಪನ್ನ ತರಬೇಕು, ವಿಷ ಮುಕ್ತವಾಗಿ ತರಬೇಕು, ಅವನೇ ನೇರವಾಗಿ ಬಂದು ಬಳಕೆದಾರರಿಗೆ ನೇರವಾಗಿ ಮುಟ್ಸಿ ಹೋಗ್ಬೇಕು ಅಷ್ಟೇ. ಮತ್ತೆ ಇಲ್ಲಿ ನಮ್ಮ ಸಂತೆಯಲ್ಲಿ ಇನ್ನೊಂದು ರೂಲ್ಸ್ ಮಾಡ್ಕೊಂಡಿದ್ವಿ, ಒಬ್ರಿಗೊಬ್ರು ಕಾಂಪಿಟೇಷನ್ ಆಗಬಾರ್ದು. ಯಾಕಂದ್ರೆ ತುಂಬಾ ರೈತರು ದೂರದಿಂದ ಬಂದಿರ್ತಾರೆ. ಒಬ್ಬೊಬ್ಬ ಒಂದೇ ವಸ್ತು 2-3 ಜನದ ಹತ್ರ ಇದ್ರೆ ಅವ್ರಿಗೆ ವ್ಯಾಪಾರಗಳಾಗಲ್ಲ ಅನ್ನೋ ಉದ್ದೇಶಕ್ಕೆ ಕಾಂಪಿಟೇಷನ್ ಇಲ್ದಂಗೆ ವ್ಯವಹಾರ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿದೀವಿ. ಇನ್ನು ಹೆಚ್ಚಿಗೆ ರೈತರು ನಮ್ಗೆ ಆತರ ಸಿಕ್ಕಾಗೆ ಮಾಡ್ತೀವಿ. ಅವ್ರನ್ನ ಜಿಲ್ಲಾ ಮಟ್ಟದಲ್ಲಿ ಸಂತೆಗಳು ಮಾಡ್ತಾ ಇದೀವಿ. ಇನ್ನೊಂದು ಮುಂದಿನ ತಿಂಗಳಲ್ಲಿ ಬಳ್ಳಾರಿಯಲ್ಲಿ ಪ್ರಾರಂಭ ಆಗ್ತಿದೆ ಸಂತೆ. ಅಲ್ಲಿ ಆ ಸುತ್ತಮುತ್ತ ಇರತಕ್ಕಂತ ರೈತರಿಗೆ ಶನಿವಾರ ಭಾನುವಾರ ಇಲ್ಲಿ ಬರ್ತಾರೆ. ಶನಿವಾರ ಅಂದ್ರೆ ಈಗ ನೀವು ಅವ್ರನ್ನ ಸೆಗ್ರಿಗೇಟ್ ಅಲ್ಲಿ ಒಂದು ಸಂತೆ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ತೀವಿ. ಅಂದ್ರೆ ವಾರದಲ್ಲಿ ಒಂದು ದಿನ ಜಿಲ್ಲಾ ಮಟ್ಟದಲ್ಲಿ, ಇನ್ನೊಂದ್ ದಿನ ಇಲ್ಲಿ ಬಂದ್ರೆ 2 ದಿನ ಆಗ್ಬಿಟ್ರೆ ಅವ್ರಿಗೆ ಅಟ್ಲೀಸ್ಟ್ ಅವ್ರ ಆರ್ಥಿಕ ಸ್ಥಿತಿ ಒಂದು ಸ್ಟೇಜ್ ಬರುತ್ತೆ ಅಂತ ಹೇಳಿ ಅಷ್ಟೇ. ಫೈನ್ ಸರ್. ಈ ಒಂದು ಪ್ರಾಡಕ್ಟ್ಸ್ ಎಲ್ಲ ಬೇಕು ಅಂತಂದ್ರೆ ನೀವು ವಾಟ್ಸ್ಆಪ್ ಅಲ್ಲಿ ಅಥವಾ ಫೋನ್ ಕಾಲ್ ಮಾಡಿದ್ರೆ ನೀವು ಸಿಗುತ್ತೆ, ಡೆಲಿವರಿ ಮಾಡ್ತಾರೆ. ಸಿಗುತ್ತೆ. ಓಕೆ, ತಮ್ಮ ಹತ್ರದಲ್ಲಿ ಇದ್ರೆ ಇಲ್ಲೇ ಬಂದ್ವಿ ಸಂತೆಗೆ ಬಂದು ತಗೋಬಹುದು. ಇಲ್ಲ ದೂರ ಇದೀರಿ ಅಂತಂದ್ರೆ ನಮ್ಗೆ ಫೋನ್ ನಂಬರ್ ಹಾಕಿದ್ರೆ ನಾವು ಕಳಿಸ್ಕೊಡ್ತೀವಿ. ತಮ್ಮ ಕಾಂಟ್ಯಾಕ್ಟ್ ನಂಬರ್ 9739 ಓಕೆ 22 96 14. ಓಕೆ, ಥ್ಯಾಂಕ್ ಯು.